ಬೆಂಗಳೂರು ಆದ್ಮೇಲೆ ಎಲ್ಲ ಶಾಸಕರೆಲ್ಲ ಹೋಗಿದ್ದಾರೆ. ಇದೀಗ ಮಾತಾಡ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇದು ಮುಂಬೈನ ಹೋಟೆಲ್ ಮುಂದೆ ಮಹಾರಾಷ್ಟ್ರದ ಕಾಂಗ್ರೆಸ್ನ ಶಾಸಕರು ಪ್ರೊಟೆಸ್ಟ್ ಮಾಡ್ತಿರುವಂತಹ ದೃಶ್ಯ. ಎಕ್ಸ್ಕ್ಲೂಸಿವ್ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ನಲ್ಲಿ. ಮುಂಬೈ ಹೋಟೆಲ್ನ ಒಳಭಾಗದ ದೃಶ್ಯಾವಳಿಗಳು ಕೂಡ ಇವತ್ತು ಬೆಳಗ್ಗೆ ಮತ್ತು ನಿನ್ನೆ ನ್ಯೂಸ್ 18 ಕನ್ನಡದಲ್ಲಿ ನಾವು ತೋರಿಸಿದ್ವಿ. ಇದು ಹೊರಭಾಗದ ದೃಶ್ಯ ತೋರಿಸ್ತಾ ಇದ್ದೀವಿ. ಮುಂಬೈ ಹೋಟೆಲ್ ಮುಂಭಾಗದಲ್ಲಿ ಮಹಾರಾಷ್ಟ್ರದ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. सोफिटेल होटल मुंबई न ಮುಂಭಾಗದ दृश्य. जिस तरीके से पूरे देश के अंदर भारतीय जनता पार्टी और आरएसएस के लोग लोकतंत्र की हत्या कर रहे हैं, उसी का परिणाम ये है कि ये कर्नाटका के अंदर जो हमारे आमदार है वो लोगों को खरीद फरोख्त करने की कोशिश भारतीय जनता पार्टी और जो इनके जो राष्ट्रीय अध्यक्ष है अमित शाह द्वारा पूरे देश में किया जा रहा है, उसका एक उदाहरण कर्नाटक में भी देखने में मिल रहा है. किस तरह का आप लोग हम डरने वाले नहीं है, हम राहुल गांधी के सिपाही हैं और हम लड़ना जानते हैं और भारतीय जनता पार्टी के साथ में 10 गुना ताकत से हम लड़ेंगे. हम राहुल गांधी के सिपाही हैं. बंद करो, बंद करो, बंद करो, बंद करो. अरे हाय 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 बीजेपी, हाय 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 बीजेपी, हाय 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 बीजेपी, हाय 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 बीजेपी, हाय हाय बंद करो, बंद करो, बंद करो, बंद करो, खरीद विरोध बंद करो, बंद करो, बंद करो, खरीद विरोध बंद करो. इसी बात को ध्यान में रखते हुए हम तुम्हारे साथ हैं, हम तुम्हारे साथ हैं. लोकांना इकडे आणून ठेवलेला आहे हॉटेलमध्ये जबरदस्तीने. काँग्रेसचे काही एमएलए ठेवलेले आहे ನೀವು ನೋಡ್ತಿರುವಂತಹ ಬೆಳವಣಿಗೆ ಸೋಫಿಟೆಲ್ ಹೋಟೆಲ್ ಮುಂಬೈನ ಕಟ್ಟಡದ ಮುಂಭಾಗದಲ್ಲಿ ಅಲ್ಲಿನ ಕಾಂಗ್ರೆಸ್ ಎಲ್ಲರೂ ಕೂಡ ತಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ಸಾಳಕಟ್ಟಿ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಈವ್ನಿಂಗ್ ಶ್ರೀನಿವಾಸ್. ಮುಂಬೈನ ಹೋಟೆಲ್ ಮುಂಭಾಗದ ಚಿತ್ರ ಏನಿದೆ, ಏನ್ ನಡೀತಾ ಇದೆ ಅಲ್ಲಿ? ವೆಲ್ಕಮ್ ಬ್ಯಾಕ್. ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡುವಂತ ಪ್ರಯತ್ನ ಮಾಡ್ತೀವಿ. ನನ್ನ ಕೊಲೀಗ್ ಮುಂಬೈನ ಹೋಟೆಲ್ ಮುಂಭಾಗದಲ್ಲಿ ಇದ್ದಾರೆ ಶ್ರೀನಿವಾಸ್ ಹಳಕಟ್ಟಿ. ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡೋ ಪ್ರಯತ್ನ ಮಾಡ್ತೀವಿ. ಅಲ್ಲಿನ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲ ಮುಂಬೈ ಹೋಟೆಲ್ ಮುಂಭಾಗದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಪ್ರೊಟೆಸ್ಟ್ ಮಾಡಕ್ ಬಂದಿದ್ದಾರೆ. ಇದೀಗ ಪೊಲೀಸರು ಅವ್ರನ್ನ ಅಲ್ಲಿಂದ ಕಳಿಸುವಂತ ಪ್ರಯತ್ನ ನಡೀತಾ ಇದೆಯಾ ಏನು ಗೊತ್ತಿಲ್ಲ, ಬಟ್ ಸಮಥಿಂಗ್ ಅಲ್ಲಿ ನಡೀತಿರುವಂತ राहुल गांधी, राहुल गांधी, यूथ कांग्रेस जिंदाबाद, कांग्रेस नरेंद्र मोदी, बीजेपी सरकार, नरेंद्र मोदी, यूथ कांग्रेस. ಜಸ್ಟ್ ಗೋ ಲೈವ್. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೀನಿವಾಸ್ ಹಳಕಟ್ಟಿ ಇದ್ದಾರೆ. ಶ್ರೀನಿವಾಸ್, ಸಿಚುವೇಶನ್ ಏನ್ ನಡೀತಾ ಇದೆ, ಏನಾಗ್ತಾ ಇದೆ? ಹರೀಶ್, ಏನು ಕರ್ನಾಟಕದ ಒಂದು ಕಾಂಗ್ರೆಸ್ ಶಾಸಕರೇನು ರಾಜೀನಾಮೆ ನೀಡಿದ್ದಾರೆ, ಆ ರಾಜೀನಾಮೆ ನೀಡಿರ್ತಕ್ಕಂತಹ ಶಾಸಕರ ಒಂದು ನಿರ್ಧಾರವನ್ನ ಖಂಡಿಸಿ ಒಂದು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಏನು ಒಂದು ಕಾಂಗ್ರೆಸ್ನ ಒಂದು ಶಾಸಕರು ತಂಗಿದ್ದಾರೆ ಆ ಹೋಟೆಲ್ ಮುಂದಿನ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು. ಆದ್ರೆ ಕೂಡಲೇ ಅವರು ರಾಜೀನಾಮೆಯನ್ನು ವಾಪಸ್ ಪಡಿಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಹಾರಾಷ್ಟ್ರ ಕಾಂಗ್ರೆಸ್ ಯುವ ಘಟಕದ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಇಲ್ಲಿ ಮಾಡಲಾಗಿದೆ ಅಂತ ಹೇಳ್ಬೋದು. ಆದ್ರೆ ಈಗಲಾದ್ರೂ ಕೂಡ ಕಾಂಗ್ರೆಸ್ ಶಾಸಕರು ಎಚ್ಚೆತ್ಕೋಬೇಕು, ರಾಜೀನಾಮೆಯನ್ನ ವಾಪಸ್ ಪಡೆಯಲೇಬೇಕು ಅಂತಕ್ಕಂಥ ಒಂದು ಹಠವನ್ನು ಹಿಡಿದಿದ್ದಾರೆ. ಅಧಿಕಾರ ಪಕ್ಷದಿಂದ ಬೇಕು, ಆದ್ರೆ ಪಕ್ಷ ಅಧಿಕಾರದಲ್ಲಿ ಇರ್ಬೇಕಾದ್ರೆ ನಿಮಗೆ ಪಕ್ಷ ಬೇಡವಾ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಪ್ರತಿಭಟನೆಕಾರರು ಇಲ್ಲಿ ಮಾಡ್ತಾ ಇದ್ದಾರೆ. ಶಾಸಕರ ಒಂದು ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ. ಹರೀಶ್, ಈ ಸೋಫಿಟೆಲ್ ಹೋಟೆಲ್ ಮುಂಭಾಗದ ಈ ದೃಶ್ಯ ಅಥವಾ ಈ ಕೂಗು, ಈ ಆಕ್ರೋಶ ಏನಿದೆ, ಇದು ಆ ಕಟ್ಟಡದ ಒಳಭಾಗಕ್ಕಂತೂ ರೀಚ್ ಆಗೋಕೆ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಎಷ್ಟು ದೂರ ಇದೆ ಇದು? ಇದು ಎಷ್ಟೊತ್ತು ನಡೆಯುತ್ತೆ? ಕಂಟ್ರೋಲ್ ಇದೆಯಾ? ಸಿಚುವೇಶನ್ ಹೇಗಿದೆ?
ಬಹಳ ಹರೀಶ್ ಬಹಳ ಒಂದು ಕೂಗಳತೆಯಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಆದ್ರೆ ಪೊಲೀಸ್ ಇಲ್ಲಿ ಒಂದು ರೀತಿಯಲ್ಲಿ ಚಕ್ರವ್ಯೂಹವನ್ನ ರಚನೆ ಮಾಡೋ ರೀತಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಿದ್ದಾರೆ. ಆದ್ರೆ ಪ್ರತಿಭಟನೆಕಾರನ ಪೊಲೀಸರು ಸುತ್ತುವರೆದಿದ್ದಾರೆ. ಸುತ್ತುವರೆದು ಹೋಟೆಲ್ನ ನುಗ್ಗಲಿಕ್ಕೆ ಏನು ಪ್ರಯತ್ನ ಪಡ್ತಿದ್ದಾರೆ, ಆ ಪ್ರಯತ್ನಕ್ಕೆ ಪೊಲೀಸರು ಅಡ್ಡಿಪಡಿಸ್ತಾ ಇದ್ದಾರೆ. ಹೀಗಾಗಿ ಹೋಟೆಲ್ ಮುಂದೆ ಒಂದು ಶಾಸಕರ ಒಂದು ತೀರ್ಮಾನ, ಶಾಸಕರ ಒಂದು ವರ್ತನೆ ವಿರುದ್ಧ ಇವರು ಗೋಷ್ಠಿಯನ್ನ ಕೂಗ್ತಾ ಇದ್ದಾರೆ. ಹರೀಶ್, ತುಂಬಾ ಎಷ್ಟು ಜನ ಇದ್ದಾರೆ ಪ್ರತಿಭಟನೆ ಮಾಡೋರು? ಎಷ್ಟು ಜನ ಇದ್ದಾರೆ? ಇನ್ನು ಅದು ಹೆಚ್ಚಾಗೋ ಸಾಧ್ಯತೆ ಇದೆಯಾ ಅಥವಾ ಕಂಟ್ರೋಲ್ ಆಗ್ತಾ ಇದೆಯಾ? ಈಗ 100ಕ್ಕೂ ಹೆಚ್ಚು ಜನ ಒಂದು ಮಹಾರಾಷ್ಟ್ರ ಕಾಂಗ್ರೆಸ್ನ ಯುವ ಘಟಕದ ಕಾರ್ಯಕರ್ತರು ಈ ಹೋಟೆಲ್ ಮುಂದೆ ಸೇರಿದ್ದಾರೆ, ಗೋಷ್ಠಿಯನ್ನು ಕೂಗ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಕೆಲವೊಂದಿಷ್ಟು ಕಾರ್ಯಕರ್ತರು ಬರ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಪೊಲೀಸರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಪೊಲೀಸರ ಸಂಖ್ಯೆಯನ್ನ ನೋಡಿದ್ರೆ 1000ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕಿತ್ತು. ಆದ್ರೆ ಏನು 100 ಕಾರ್ಯಕರ್ತರು ಮಾತ್ರ ಪಾಲ್ಗೊಂಡಿದ್ದಾರೆ. ಇನ್ನೂ ಕೂಡ ಕೆಲವೊಂದಿಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಈ ಪ್ರತಿಭಟನೆಗೆ ಬಂದು ಇವರಿಗೆ ಸಾಥ್ ನೀಡತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ. ಎನಿ ಇನ್ಫಾರ್ಮೇಶನ್ ಹೋಟೆಲ್ ಒಳಗೆ ಏನ್ ನಡೀತಿದೆ, ಏನೇನಾಗ್ತದೆ ಬೆಳವಣಿಗೆ ಅಂತ ಶ್ರೀನಿವಾಸ್? ಹರೀಶ್, ಹೋಟೆಲ್ ನಲ್ಲಿ ಎಲ್ಲವನ್ನು ಕೂಡ ಕುತೂಹಲದಿಂದ ಒಂದು ಶಾಸಕರು ಕಾದು ನೋಡ್ತಾ ಇದ್ದಾರೆ ಮತ್ತು ಎಲ್ಲ ಬೆಳವಣಿಗೆಯನ್ನು ಕೂಡ ನೋಡ್ತಾ ಇದ್ದಾರೆ. ಅಲ್ಲಿ ಕೂಡ ಪ್ರಮುಖವಾಗಿ ಸೋಮವಾರ ಏನ್ ಮಾಡ್ಬೇಕು, ಸೋಮವಾರ ರಾಜೀನಾಮೆಯನ್ನು ಯಾರು ಕೊಡ್ತಾರೆ, ಮಂಗಳವಾರ ರಾಜೀನಾಮೆಯನ್ನು ಯಾರು ಕೊಡ್ತಾರೆ ಅಂತಕ್ಕಂಥ ಒಂದು ಕುತೂಹಲದಿಂದ ಅವರು ಕುತೂಹಲ ಶಾಸಕರದ್ದು ಮುಂದುವರೆದಿದೆ ಅಂತ ಹೇಳ್ಬೋದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಶ್ರೀನಿವಾಸ್ ಹಳಕಟ್ಟಿ. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ ಅಲ್ಲಿಂದ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾನು ಕಲಿ ಕೊಡ್ತಿದ್ದಾರೆ. ಸೋಫಿಟಲ್ ಹೋಟೆಲ್ ಮುಂಭಾಗದ ದೃಶ್ಯ, ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡುತ್ತಿದ್ದಾರೆ.